ಈ ಸಲ ಬಿಜೆಪಿ ಬಂದ್ರೆ ನಾವೇ ಮುಖ್ಯಮಂತ್ರಿ, ಕೇವಲ ಅಪ್ಪ ಮಕ್ಕಳು ಮಾತ್ರ ಸಿಎಂ ಆಗಬೇಕಾ? ಮತ್ತೆ ಸಿಎಂ ಆಗುವ ಆಸೆ ಬಿಚ್ಚಿಟ್ಟಿದ್ದಾರೆ ಶಾಸಕ ಯತ್ನಾಳ್. ಈ ಬಾರಿ ಬಿಜೆಪಿ ಬಂದ್ರೆ ನಾವೇ ಮುಖ್ಯಮಂತ್ರಿ ಅಂದ್ರೆ ನಮ್ಮ ಸಮುದಾಯದವರೇ ಆಗಬೇಕು, ಕೇವಲ ತಂದೆ ಮಗ ಮಾತ್ರ ಆಗಬೇಕಾ ಸಿಎಂ? ನೋಡಿ, ಪದೇ ಪದೇ ಆಸೆಯನ್ನ ಬಿಚ್ಚಿಡ್ತಾನೆ ಇದ್ದಾರೆ ಶಾಸಕ ಯತ್ನಾಳ್. ನನ್ನ ಬಳಿ ದಮ್ಮು ತಾಕತ್ತಿದೆ, ನಾನೇ ಸಿಎಂ ಆಗ್ತೇನೆ. ಉಮೇಶ್ ಕತ್ತಿ ಸ್ವರ್ಗದಲ್ಲಿದ್ದಾರೆ, ಅವ್ರ ಬದಲು ನಾನೇ ಸಿಎಂ ಆಗ್ತೀನಿ. ಉಮೇಶ್ ಕತ್ತಿ ಹೇಳ್ತಿದ್ರು ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು, ನಮ್ಮೂರು ಸಿಎಂ ಆಗಬೇಕು ಅಂತ. ಬೆಳಗಾವಿಯಲ್ಲಿ ಜೊಲ್ಲೆ ಪ್ರಚಾರ ಸಭೆಯಲ್ಲಿ ಯತ್ನಾಳ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸಲ ಬಿಜೆಪಿ ಬಂದ್ರೆ ನಾವೇ ಮುಖ್ಯಮಂತ್ರಿ. ನೋಡಿ, ಈಗಿನಿಂದಲೇ ಆಸೆ ಚಿಗುರು ಹೊಡಿತಾ ಇದೆ. ಲಾಸ್ಟ್ ಟೈಮ್ ಕೂಡ ಆಗಿತ್ತು, ಆದರೆ ಬಿಜೆಪಿ ಬರಲೇ ಇಲ್ಲ ಅಲ್ಲಿ. ಬಟ್ ಅದೇನಿದೆ, ಆ ಸಮುದಾಯ ಪಂಚಮಸಾಲಿ ಲಿಂಗಾಯತ ಸಮುದಾಯದವರೇ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದವರೇ ಮುಖ್ಯಮಂತ್ರಿ ಆಗಬೇಕು. ನಮ್ಮ ಹತ್ರ ದಮ್ಮು ತಾಕತ್ತಿದೆ, ಕೇವಲ ಅಪ್ಪ ಮಕ್ಕಳಿಗಷ್ಟೇನು ಬರೆದು ಕೊಟ್ಟಿಲ್ಲ ಅಲ್ವಾ? ಅಂದರೆ ಯತ್ನಾಳ್ ಅವರು ಕೂಡ ಅಷ್ಟೇ, ನಾನೇ ಆಗ್ತೀನಿ ಅನ್ನುವಂಥ ಅಭಿಪ್ರಾಯವನ್ನು ಪದೇ ಪದೇ ಹೊರ ಹಾಕ್ತಾ ಇದ್ದಾರೆ. ಅಂದರೆ ಈ ಸಲ ಬಿಜೆಪಿ ಬಂದರೆ ಅಂದರೆ ಲೋಕಸಭಾದ ಅಥವಾ ಅವರು ಈಗ ಬಿಜೆಪಿ ಪ್ರಕಾರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನ ಗೆದ್ದರೆ ಕಾಂಗ್ರೆಸ್ ಸರ್ಕಾರ ಇರಲ್ಲ, ಈ ರೀತಿ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದು ಯಾವಾಗ ಅಂತ ಅವರು ಹೇಳಬೇಕು. 28ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಂದ್ರ ಅಥವಾ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆದ್ರ, ಒಟ್ಟಿನಲ್ಲಿ ಮುಂದೆ ಬಿಜೆಪಿ ಬಂದರೆ ನಾನೇ ಸಿಎಂ ಆಗ್ತೇನೆ ಅನ್ನುವಂಥ ಆಸೆಯನ್ನು ಮತ್ತೊಮ್ಮೆ ಹೊರಹಾಕಿದ್ದಾರೆ. ಹೋರಾಟ ಮಾಡಕತ್ತೀವಲ್ಲ ಆಗೈತಲ್ಲ, ಮುಂದೆ ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ತಲೆಯಾಗ ಕರ್ನಾಟಕದ ಮುಖ್ಯಮಂತ್ರಿನೇ ಪಂಚಮ ಸಲ ಮಾಡ್ಬೇಕಂತ ನಿರ್ಣಯ ಮಾಡಿದ್ರೆ ಅವಾಗ ಏನು ಮಾಡೋದ್ರಿ? ಇವತ್ತು MP 2 MP ತಗೊಂಡು ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕಿಲ್ಲ? ಅದನ್ನ ತಗೊಂಡು ಬರ್ತೀನಿ. ನನ್ನ ಬಳಿ ದಮ್ ಐತಿ, ತಾಕತ್ ಐತಿ. ಯಾರು ನಮ್ಮ ಉಮೇಶ್ ಕತ್ತಿಯವ್ರು ಹೇಳ್ತಿದ್ರಲ್ಲ, ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ನಾರೇ ಆಗ್ತೀನಿ, ನನ್ನ ಮಗನೇ ಆಗ್ತೀನಿ ಅಂತದ. ನಾವು ಉಮೇಶ್ ಕತ್ತಿ ಅಗದಿ ಖಾಸ್ ದೋಸ್ತರು. ಇವತ್ತು ಪಾಪ ಅವರು ಸ್ವರ್ಗದಾಗ ಅದಾರ, ಅವ್ರ ಬದಲಿ ನಾ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ. ಏನು ನೋಡೋಣ, ನಿಮ್ಮೆಲ್ಲರೂ ಸಹಕಾರ ಇರಲಿ. ನಾವು ಹೋರಾಟ ಮಾಡಕತ್ತೀವಲ್ಲ ಆಗೈತಲ್ಲ, ಮುಂದೆ ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ತಲೆಯಾಗ ಕರ್ನಾಟಕದ ಮುಖ್ಯಮಂತ್ರಿನೇ ಪಂಚಮ ಸಲ ಮಾಡ್ಬೇಕಂತ ನಿರ್ಣಯ ಮಾಡಿದ್ರೆ ಅವಾಗ ಏನು ಮಾಡೋದ್ರಿ? ಇವತ್ತು MP 2 MP ತಗೊಂಡು ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕಿಲ್ಲ? ಅದನ್ನ ತಗೊಂಡು ಬರ್ತೀನಿ. ನನ್ನ ಬಳಿ ದಮ್ ಐತಿ, ತಾಕತ್ ಐತಿ. ಯಾರು ನಮ್ಮ ಉಮೇಶ್ ಕತ್ತಿಯವ್ರು ಹೇಳ್ತಿದ್ರಲ್ಲ, ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ನಾರೇ ಆಗ್ತೀನಿ, ನನ್ನ ಮಗನೇ ಆಗ್ತೀನಿ ಅಂತದ. ನಾವು ಉಮೇಶ್ ಕತ್ತಿ ಅಗದಿ ಖಾಸ್ ದೋಸ್ತರು. ಇವತ್ತು ಪಾಪ ಅವರು ಸ್ವರ್ಗದಾಗ ಅದಾರ, ಅವ್ರ ಬದಲಿ ನಾ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ. ಏನು ಇದೇ ವೇಳೆ ವಚನಾನಂದ ಸ್ವಾಮೀಜಿ ವಿರುದ್ಧವೂ ಕೂಡ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. ಬುಕ್ಕಿಂಗ್ ಸ್ವಾಮೀಜಿ ಕಾಂಗ್ರೆಸ್ಗೆ ಮತ ಹಾಕಿ ಅಂತಿದ್ದಾನೆ. ಏಕವಚನದಲ್ಲೇ ವಚನಾನಂದ ಸ್ವಾಮೀಜಿಗೆ ವಾಗ್ದಾಳಿ ನಡೆಸಿದ್ದಾರೆ. ಬೊಮ್ಮಾಯಿಗೆ ಅವ್ನು ಸರಿಯಿಲ್ಲ, ನಂಬೇಡ ಅಂತ ಹೇಳಿದ್ದ ಮೊದಲೇ. ಬೊಮ್ಮಾಯಿ ಯಡಿಯೂರಪ್ಪನವ್ರು ಸೇರಿ 15 ಕೋಟಿ ಕೊಟ್ಟಿದ್ದಾರೆ ಅವನಿಗೆ. ಮೊನ್ನೆ PDO ನಕಲಿ ಸಹಿ ಮಾಡಿ ಹಣ ತೆಗೆದಿದ್ದಾರೆ. ಇಂತಹ ಕಾವ್ಯ ಹಾಕೊಂಡು ನಾಟಕ ಕಂಪನಿ ಶ್ರೀಗಳಿದ್ದಾರೆ. ವಚನಾನಂದ ಸ್ವಾಮೀಜಿ ವಿರುದ್ಧ ಹರಿಹಾಯ್ದಿದ್ದಾರೆ ಯತ್ನಾಳ್. ಮುಂದೆ ಪಂಚಮಸಾಲಿಗಳನ್ನೇ CM ಮಾಡಿದರೆ ಏನು ಮಾಡ್ತೀರಾ? ನೋಡಿ, ಈಗ ವಚನಾನಂದ ಸ್ವಾಮೀಜಿಗಳ ವಿರುದ್ಧ ನಿರಂತರವಾಗಿ ಯತ್ನಾಳ್ ಗುಟ್ರು ಹಾಕ್ತಾ ಇದ್ದಾರೆ. ಬುಕ್ಕಿಂಗ್ ಸ್ವಾಮೀಜಿ ಅವನು 15 ಕೋಟಿ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಬೊಮ್ಮಾಯಿ ಮೊನ್ನೆ PDO ನಕಲಿ ಸಹಿ ಮಾಡ್ಕೊಂಡು ಹಣ ಹೊಡೆದ್ರು. ಇಂತಹ ಕಾವಿ ಹಾಕ್ಕೊಂಡು ನಾಟಕ ಕಂಪನಿ ಶ್ರೀಗಳನ್ನು ನಂಬೇಡಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸಭೆದ ಬಾಯಿಗಿಳಿದೆ, ಯಾವ MLAಗಳು ನನ್ನ ಬಾಯಿಗೆ ಬರಲಿಲ್ಲ. ಎಲ್ಲ ನಾಟಕ ಕಂಪ್ನಿ. ಹೊರಗೆ ಬರಂಗಾನೆ ಪಂಚಮ ಸಲ ಮೀಸಲಾತಿ ಸಿಗ್ಬೇಕಂತ ಬರೀ ಭಾಷಣ ಮಾಡೋದು, ದೊಡ್ಡ ದೊಡ್ಡ ಭಾಷಣ ಮಾಡಿ ಹೋದರು. ಈಗೆಲ್ಲ ಬುಕ್ಕಿಂಗ್ ಗಿರಾಕಿಗಳು, ಒಬ್ಬ ಬುಕ್ಕಿಂಗ್ ಸ್ವಾಮಿ ಅಂತೂ ಅದ ನಮ್ದ್ರಾಗ. ಅವ್ರು ಹೇಳಿನ ಮನೆ ಈಗೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕತ್ತ ಹೇಳಕತ್ತ. ಬೊಮ್ಮಾಯಿಗೆ ಹೇಳಿದೆ, ಇವ್ ಬದ್ಮಾಸ್ ಅದನ್ರಿ, ಇವನೇನು ನಂಬೇಡ್ರಿ ಅಂದನ. ಇಲ್ಲ ಒಬ್ಬೊಬ್ಬರು ನೋಡ, ನಮ್ಮ ಹಾವೇರಿಗೆ 2 ಲಕ್ಷ ಪಂಚಮ ಸಲ ಓಟ್ ತಗೋ ಸುಮ್ಮನೆ ಹಬ್ಬಸಲಾಕತ್ತಿಲ್ಲ ಅಂದ. ಹೆಲಿಕಾಪ್ಟರ್ ತೊಗೊಂಡು ಅಡ್ಡಾಡತ್ತೆ ಗಿರಾಕಿ ನಮ್ದು ಬೊಮ್ಮಾಯಿ. ಈಗ ಹಾವೇರಿಯಾಗನೇ ಕಾಂಗ್ರೆಸ್ಗೂ ಓಟ್ ಹಾಕಲಕತ್ತದ. 15 ಕೋಟಿ ರೂಪಾಯಿ ಕೊಟ್ಟರು ಬೊಮ್ಮಾಯಿ ಯಡಿಯೂರಪ್ಪ ಕೂಡಿ
ಕೊಡಬೇಡ್ರಿ ಅಂದ್ರೆ ಮಾನ್ಯ ನೋಡಿ ಗ್ರಾಮ ಸೇವಕ ಅದೇನು ಪಿ ಡಿ ಒ ಅವನು ಡೂಪ್ಲಿಕೇಟ್ ಸಹಿ ಮಾಡಿ ರೊಕ್ಕ ತೆಗೆದಾರ. ಇಂಥವ್ರು ಅದಾರ ನಮ್ಮಲ್ಲಿ ಒಬ್ಬೊಬ್ಬರು ಸ್ವಾಮಿಗಳು ಕ್ಯಾಮಿ ಒಳಗೆ ಇರ್ತಾರೆ, ಮಾಡೋದಿಲ್ಲ ಇಂಥ ನಾಟಕ ಕಂಪನಿ. ಇನ್ನು ನಾವೇ ಚಲೋ ರಾಜಕಾರಣಿಗಳು. ವಿಧಾನಸಭೆದ ಬಾಯಿಗಿಳಿದೆ, ಯಾವ ಎಮ್ ಎಲ್ ಎಗಳು ನನ್ನ ಬಾಯಿಗೆ ಬರಲಿಲ್ಲ.